ಕರ್ತನಲ್ಲಿ ಪ್ರಿಯರೇ, ಈ ಮುಂಜಾನೆಯಲ್ಲಿ ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂಬ ವಾಕ್ಯಾನುಸಾರ ಈ ಮುಂಜಾನೆಯ ಪ್ರಾರ್ಥನೆಯಲ್ಲಿ ಜೊತೆಯಾಗುವ. ಪರಲೋಕದಲ್ಲಿರುವ ನಮ್ಮ ಪ್ರೀತಿಯ ದೇವರೇ, ನಮ್ಮ ಒಡೆಯನೇ, ನಿನ್ನ ಪರಿಶುದ್ಧ ನಾಮಕ್ಕೆ ಅನಂತ ಸ್ತುತಿ ಸ್ತೋತ್ರಗಳು. ರಕ್ಷಕ, ಈ ಪ್ರಾತಃ ಕಾಲದಲ್ಲಿ ನಿನ್ನ ಪಾದ ಸನ್ನಿಧಿಗೆ ಬರಲು ನಮಗೆ ಕೊಟ್ಟ ಈ ಸಮಯಕ್ಕಾಗಿ ಅನೇಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ಕರ್ತನೆ, ನಮ್ಮ ದೇವರೇ, ನೀನು ದಯೆಯೂ ಕನಿಕರವೂ ಉಳ್ಳವನು, ನೀನು ಸರ್ವೋಪಕಾರಿಯೂ ಹೌದು, ನೀನು ನಿರ್ಮಿಸಿದವುಗಳನ್ನೆಲ್ಲ ಕರುಣಿಸುವವನಾಗಿದ್ದಿ. ಆದ್ದರಿಂದ ದಾಟಿ ಹೋದ ರಾತ್ರಿಯಲ್ಲಿ ನಮ್ಮನ್ನು ಕಾಯ್ದು ಕಾಪಾಡಿ ಸಂರಕ್ಷಿಸಿದ್ದಿ. ಜೀವಿತರ ಪಟ್ಟಿಯಲ್ಲಿ ಇನ್ನೂ ಉಳಿಸಿದ್ದಿ. ಸ್ವಾಮಿ, ಎಷ್ಟೋ ಮಂದಿ ಉದಯವನ್ನು ನೋಡುತ್ತೇವೆ ಎಂಬ ಭರವಸೆದಿಂದ ಮಲಗಿ ಉದಯವನ್ನು ನೋಡದೆ ಇಹಲೋಕ ಯಾತ್ರೆಯನ್ನು ಮುಗಿಸಿರುವರು. ನಿನ್ನ ಅಪಾರ ಕೃಪೆಯಿಂದ ನಮಗೆ ಈ ಹೊಸ ದಿನವನ್ನು ನೋಡಲು ಆಯುಷ್ಯನ್ನು, ಆರೋಗ್ಯವನ್ನು ಅನುಗ್ರಹಿಸಿದ್ದಿ. ಕರ್ತನೆ, ನಿನ್ನ ನಾಮಕ್ಕೆ ಯುಗ ಯುಗಾಂತರಗಳಲ್ಲಿಯೂ ಕೊಂಡಾಟವಾಗಲಿ. ಜ್ಞಾನ ತ್ರಾಣಗಳು ನಿನ್ನವೇ, ಪ್ರಕಾಶವು ನಿನ್ನಲ್ಲಿ ಇದೆ. ಸ್ವಾಮಿ, ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲವನು ಮತ್ತು ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವಲ್ಲವೆಂದು ನಾವು ನಂಬಿದ್ದೇವೆ. ನಿನ್ನ ಕೃಪಾತಿಶಯದಿಂದಲೇ ನಮ್ಮನ್ನು ಪ್ರೀತಿಸಿ ನಮಗೆ ರಕ್ಷಣಾನಂದವನ್ನು ಅನುಗ್ರಹಿಸಿದೆಯಲ್ಲಪ್ಪ. ರಕ್ಷಣೆ ಪಡೆದವರಾಗಿ ನಾವು ಅಂಧಕಾರದಲ್ಲಿ ಇರುವವರಿಗೆ ನಿನ್ನ ರಕ್ಷಣಾ ಸುವಾರ್ತೆಯನ್ನು ಪ್ರಚಾರಪಡಿಸಲು ಮತ್ತು ಅವರನ್ನು ನಿನ್ನ ಬಳಿಗೆ ಕರೆತರಲು ನಮ್ಮನ್ನು ನಡೆಸು, ಸಹಾಯ ಕೊಡು ಎಂಬುದಾಗಿ ಬೇಡಿ ಹೊಂದುವವರಾಗಿದ್ದೇವೆ ಸ್ವಾಮಿ. ಅದಕ್ಕಾಗಿಯೂ ಸ್ತೋತ್ರ. ಕರ್ತನೆ, ಈಗ ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನಿಸಲು ಕೊಟ್ಟ ಸಮಯಕ್ಕಾಗಿ ನಿನ್ನನ್ನು ವಂದಿಸುತ್ತೇವೆ. ನಿನ್ನ ವಾಕ್ಯದ ಮೂಲಕ ನಮ್ಮೊಡನೆ ಮಾತನಾಡಿದ್ದಿ. ಒಡೆಯ, ನಮ್ಮನ್ನು ಚೈತನ್ಯಗೊಳಿಸು. ಈ ವಾಕ್ಯವನ್ನು ನಮ್ಮ ಹೃದಯದೊಳಗೆ ಭದ್ರಪಡಿಸಿಕೊಂಡವರಾಗಿ ನಮ್ಮ ನಡೆನುಡಿಯಿಂದ ನಿನಗೆ ಘನವನ್ನು, ಮಾನವನ್ನು ಸಲ್ಲಿಸುತ್ತಾ ಜೀವಿಸಲು ಸಹಾಯ ಮಾಡು. ನಮ್ಮನ್ನು ನಿನ್ನ ಚಿತ್ತಕ್ಕೆ ಒಳಪಡಿಸುತ್ತೇವೆ. ನಮ್ಮ ಚಿತ್ತವಲ್ಲ, ನಮ್ಮ ಆಲೋಚನೆಯಲ್ಲ, ನಿನ್ನ ಚಿತ್ತದಂತೆ ನಡೆಸು ಎಂಬುದಾಗಿ ಬೇಡಿ ಹೊಂದುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನು ನಮ್ಮ ಒಡೆಯನೂ ನಮ್ಮ ರಕ್ಷಕನೂ ಆದ ಯೇಸು ಸ್ವಾಮಿ ಹೆಸರಲ್ಲಿ ಬೇಡಿ ಹೊಂದುತ್ತೇವೆ ಕರ್ತನೆ. ಆಮೇನ್.